ಒಂದೊಳ್ಳೆ ಸಿನಿಮಾವನ್ನ ರೆಕಮೆಂಡ್ ಮಾಡಿ ಅಂತ ಕೇಳಿದ್ರೆ ನಾನು ನಿಮಗೆ ಹೇಳೋ ಸಿನಿಮಾ ಪೊನ್ಮ್ಯಾನ್. ಇದು ಮಲಯಾಳಂ ಸಿನಿಮಾ. ಅದೊಂದು ಕೆಳ ಮಧ್ಯಮ ವರ್ಗದ ಕುಟುಂಬ. ಆ ಮನೆಯ ಹೆಣ್ಣು ಮಗಳಿಗೆ ಮದುವೆ ನಿಶ್ಚಯ ಆಗಿದೆ. ತಂದೆ ಇಲ್ಲ, ಅವಳ ಅಣ್ಣ ರಾಜಕೀಯದಲ್ಲಿದ್ದಾನೆ, ಆದರೆ ಸಂಪಾದನೆ ಏನೂ ಇಲ್ಲ. ತಾಯಿ ಕಷ್ಟಪಡುತ್ತಿದ್ದಾಳೆ. ಇವರು 30 ಪವನ್ ಚಿನ್ನವನ್ನ ವರದಕ್ಷಿಣೆಯಾಗಿ ಕೊಡುವುದಾಗಿ ಗಂಡಿನ ಮನೆಯವರಲ್ಲಿ ಒಪ್ಪಿಕೊಂಡಿದ್ದಾರೆ. ಆದರೆ ಅದನ್ನ ಕೊಡ್ಲಿಕ್ಕೆ ಅವರಿಗೆ ಸಾಧ್ಯವಾಗುತ್ತಿಲ್ಲ. ಹುಡುಗಿಯ ಅಣ್ಣನ ಸ್ನೇಹಿತರು ಆ ಊರಲ್ಲಿ ಚಿನ್ನವನ್ನ ಅಡ್ವಾನ್ಸ್ ಆಗಿ ಕೊಟ್ಟು ಮದುವೆ ಮನೆಯಲ್ಲೇ ಇದ್ದು ಮದುವೆಯಲ್ಲಿ ಬರುವ ಉಡುಗೊರೆ ಹಣದಿಂದ ತಾವು ಕೊಟ್ಟ ಚಿನ್ನದ ಹಣವನ್ನ ಕೊಂಡು ಹೋಗುವ ಫೈನಾನ್ಸಿಯರ್ ಅನ್ನ ಪರಿಚಯ ಮಾಡಿಸಿಕೊಡುತ್ತಾರೆ. ಅವನೇ ಚಿತ್ರದ ನಾಯಕ ಬಾಸಿಲ್ ಜೋಸೆಫ್. ಆತ ಮದುವೆ ದಿನ ಚಿನ್ನವನ್ನ ತಂದು ಕೊಡುತ್ತಾನೆ. ಮದುವೆ ನಡೆಯುತ್ತೆ. ಆ ಊರಿನ ಸಂಪ್ರದಾಯದಂತೆ ಮದುವೆ ದಿನ ಮದುಮಗಳ ಮನೆಯಲ್ಲಿ ಮದುಮಗ ಉಳಿಯುತ್ತಾನೆ. ಆ ದಿನ ರಾತ್ರಿ ಉಡುಗೊರೆ ಹಣವನ್ನ ಲೆಕ್ಕ ಮಾಡಿದಾಗ ಚಿನ್ನಕ್ಕೆ ಬೇಕಾದ ಹಣ ಭರ್ತಿಯಾಗುವುದಿಲ್ಲ. 8 ಲಕ್ಷ ರು ಶಾರ್ಟೇಜ್ ಆಗಿರುತ್ತೆ. ನಾಯಕ ತನಗೆ ಬೇಕಾದ ಚಿನ್ನವನ್ನ ಮದುಮಗಳ ಕುತ್ತಿಗೆಯಿಂದ ತೆಗೆದುಕೊಡುವಂತೆ ಕೇಳುತ್ತಾನೆ. ಅವತ್ತು ಮದುಮಕ್ಕಳ ಮೊದಲ ರಾತ್ರಿ ಇರುವುದರಿಂದ ಮಾರನೇ ದಿನ ಚಿನ್ನ ಕೊಡುವುದಾಗಿ ಆತನನ್ನು ಒಪ್ಪಿಸುತ್ತಾರೆ. ಆದರೆ ನೆಕ್ಸ್ಟ್ ಡೇ ಎದ್ದು ನೋಡುವಾಗ ಹುಡುಗಿ ಚಿನ್ನದೊಂದಿಗೆ ತವರು ಮನೆಯನ್ನ ಬಿಟ್ಟು ಗಂಡನ ಮನೆ ಸೇರಿರುತ್ತಾಳೆ. ಮುಂದೇನಾಗತ್ತೆ ಎನ್ನುವುದೇ ಈ ಚಿತ್ರ. ಬಹಳ ಇಂಟ್ರೆಸ್ಟಿಂಗ್ ಸಿನಿಮಾ ಇದು. ಅನೇಕ ಟ್ವಿಸ್ಟ್ ಟರ್ನ್ಸ್ ಗಳೊಂದಿಗೆ ನಮ್ಮನ್ನ ಚಿತ್ರ ಇಡೀ ಎಂಗೇಜ್ ಮಾಡುತ್ತೆ. ಜಿಯೋ ಹಾಟ್ ಸ್ಟಾರ್ ನಲ್ಲಿ ಉಚಿತವಾಗಿ ಈ ಸಿನಿಮಾವನ್ನ ನೋಡಬಹುದು. ಕನ್ನಡ ಡಬ್ಬಿಂಗ್ ನಲ್ಲೂ ಈ ಸಿನಿಮಾ ಇದೆ. ಮಿಸ್ ಮಾಡಬೇಡಿ.